ವೀಕ್ಷಕರೇ, ನಾವು ಕರ್ನಾಟಕವನ್ನ ಎರಡು ಭಾಗಗಳಲ್ಲಿ ನೋಡಿದಾಗ ಒಂದು ದಕ್ಷಿಣ ಕರ್ನಾಟಕ, ಇನ್ನೊಂದು ಉತ್ತರ ಕರ್ನಾಟಕ ಅಂತ ಹೇಳಿ ನೋಡ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ನಡೆಯುವಂತಹ ಮೈಸೂರು ದಸರಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ವಿಜಯನಗರ ಸಾಮ್ರಾಜ್ಯದ ತವರು ಎಂದೇ ಎನಿಸ್ಕೊಂಡಿರ್ತಕ್ಕಂಥ ಹೊಸಪೇಟೆಯ ನಾಯಕರ ಕೇರಿಗಳಲ್ಲಿ ನಡೆಯುವಂಥ ಒಂದು ದಸರಾ ಉತ್ಸವ ಮೈಸೂರು ದಸರಕ್ಕೆ ಒಂದು ಪ್ರೇರಣೆ ಅಂತಂದೇಳಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಮಾತಿದೆ. ಅಷ್ಟು ಅದ್ದೂರಿಯಾಗಿ ನಾಯಕರ ಕೇರಿಗಳಲ್ಲಿ ಈ ಒಂದು ದಸರಾ ಉತ್ಸವ ನಡೀತದೆ. ಅದೇ ದಸರಾ ಉತ್ಸವದ ಪೂರ್ವ ಸಿದ್ಧತೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮ್ಯಾಸ್ಕೇರಿಯಲ್ಲಿ ನಾವು ಇವತ್ತಿದ್ದೇವೆ. ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ, ನಮ್ಮ ಜನಪ್ರಿಯ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ರವರ ಹುಟ್ಟುಹಬ್ಬದ ವಿಶೇಷವಾಗಿ ಒಂದು ಶೀರ್ಷಿಕೆಗಳು ಅಂದರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಎನ್ನುವಂತಹ ಒಂದು ವಿಶೇಷ ಅಭಿಯಾನವನ್ನು ಆ ಶೀರ್ಷಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಮ್ಯಾಸ್ಕೇರಿಯಲ್ಲಿ 3 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ರವರು ತಮ್ಮದೇ ಆಗಿರ್ತಕ್ಕಂಥ ಒಂದು ದೇಣಿಗೆಯನ್ನು ನೀಡಿರ್ತಾರೆ. ಈ ದೇವಸ್ಥಾನಗಳ ಮಹತ್ವ ಎಂಥದ್ದು, ಈ ದೇವಸ್ಥಾನಗಳ ಒಂದು ಕೊಡುಗೆ ಎಂಥದ್ದು, ಜೊತೆಗೆ ಈ ದೇವಸ್ಥಾನದಲ್ಲಿ ನಡೆಯುವಂತಹ ಪವಾಡ ಮತ್ತು ಇದರ ಇತಿಹಾಸ, ವಿಶೇಷತೆ, ಎಲ್ಲ ವಿಚಾರಗಳನ್ನು ಮಾತಾಡಲಿಕ್ಕೆ ನಮಗೆ ಮ್ಯಾಸ್ಕೇರಿಯ ಅನೇಕ ದೈವದ ಯಜಮಾನರು, ಯುವಕರು, ಮುಖಂಡರು ಆದಿಯಾಗಿ ಬಹಳಷ್ಟು ಜನ ಇದ್ದಾರೆ. ಅವರ ಒಂದು ಮಾತುಗಳನ್ನು ನಾವು ಆಲಿಸೋಣ. ಈಗ ನಾವು ಇರ್ತಕ್ಕಂಥದ್ದು ಕೊಂಗಮ್ಮ ಮತ್ತು ಹುಲಿಗೆಮ್ಮ ದೇವಸ್ಥಾನದ ಆ ಒಂದು ದೇವಾಲಯದ ಆವರಣದಲ್ಲಿದ್ದೇವೆ. ಅನೇಕ ಮುಖಂಡರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಆ ಒಂದು ಮುಖಂಡರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ವಿಜಯನಗರ ಸಾಮ್ರಾಜ್ಯದ ಆ ಒಂದು ಬೃಹತ್ತಾದ ಮತ್ತು ಪ್ರಪಂಚದ ಅಂದರೆ ವಿಶ್ವದ 2ನೇ ಅತ್ಯಂತ ದೊಡ್ಡ ಸಾಮ್ರಾಜ್ಯಕ್ಕೆ ಪಾಳೆಗಾರಿಕೆಯನ್ನು ನಡೆಸಿ ಆ ಕೋಟೆ ಕೊತ್ತಲಗಳನ್ನು ಕಾದಿರ್ತಕ್ಕಂಥ ಒಂದು ಸಮಾಜ ಏನಿದೆ, ಆ ಒಂದು ಸಮಾಜದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಮ್ಯಾಸ್ಕೇರಿಯಲ್ಲಿ ನಾವಿದ್ದೇವೆ. ಕೊಂಗಮ್ಮ ಮತ್ತು ಹುಲಿಗೆಮ್ಮ ದೇವಸ್ಥಾನದ ಹತ್ತಿರ ನಾವು ಬಂದಿದ್ದೇವೆ. ಪೂಜಾ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಿ ದೇವಿಯ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅನೇಕ ಮುಖಂಡರಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಬನ್ನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ವೀಕ್ಷಕರೇ, ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮ್ಯಾಸ್ಕೇರಿಯ ಯಜಮಾನರು ಮತ್ತು ಈ ಭಾಗದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸೊಸೈಟಿ ರಾಮಣ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಈಗ ಆನಂದ್ ಸಿಂಗ್ ರವರು ಅಂತಂದೇಳಿ ವಿಚಾರ ಬಂದಾಗ ನೀವು ಅತ್ಯಂತ ಆತ್ಮೀಯರು, ಅವರ ಆತ್ಮೀಯ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು ಮತ್ತು ಆತ್ಮೀಯ ಸ್ನೇಹಿತ ಕೂಡ ಹೌದು. ಅಕ್ಟೋಬರ್ 3ಕ್ಕೆ ಅವರ ಒಂದು ಬರ್ತ್ಡೇ ಇದೆ. ಅದ್ರ ಜೊತೆಗೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗ ಅನೇಕ ವಿಚಾರಗಳು ಬರ್ತವೆ. ಅವರು ಒಬ್ಬ ಆಧ್ಯಾತ್ಮಿಕ ವಿಚಾರದಲ್ಲಿ ಬಹಳಷ್ಟು ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಈ ಒಂದು ಗುಡಿ ಗುಂಡಾರ ದೇವಸ್ಥಾನಗಳು ಅಂತಂದಿದ್ರೆ ಅವರ ಕುಟುಂಬ ಕೂಡ ಅದೇ ಹಾದಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ಅವರ ಒಂದು ಒಡನಾಡಿಯಾಗಿ ಬಹಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ ತಾವು ಈ ಒಂದು ನಮ್ಮ ಕೊಂಗಮ್ಮ ಮತ್ತು ಹುಲಿಗೆಮ್ಮ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಅವರ ಕೊಡುಗೆ ಏನಂತ ಕೇಳಿದಾಗ ಏನೆಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಿ? ಕೊಂಗಮ್ಮ ಮತ್ತು ಹುಲಿಗೆಮ್ಮ ದೇವಸ್ಥಾನವನ್ನು ಅತಿ ಅದ್ಭುತವಾಗಿ, ಅತಿ ಸುಂದರಮಯವಾಗಿ ವಿಜಯನಗರ ಕ್ಷೇತ್ರದಲ್ಲಿ ಅಂದಿನ ಮಾದರಿಯಲ್ಲಿ ಈ ದಿನ ನಿರ್ಮಾಣಗೊಳ್ಳಲಿಕ್ಕೆ ದಾನಿಯ ರೂಪದಲ್ಲಿ ನಾವು ಮೊದಲಂತಂದೇಳಿ ತಮ್ಮ ತನು ಮನ ಸದ್ಭಕ್ತಿಯಿಂದ ಸ್ವಂತ ತಮ್ಮ ಹಣದಿಂದ ಗುಡಿಯನ್ನು ನಿರ್ಮಾಣ ಮಾಡಿದಂಥ ಅತಿ ಅದ್ಭುತವಾದ ವ್ಯಕ್ತಿ ಆನಂದಣ್ಣನವರು. ಅದೇ ರೀತಿಯಾಗಿ ಈ ನನ್ನ ಓಣಿಯ ಈ ಶ್ರೀ ಕೊಂಗಮ್ಮ ಮತ್ತು ಹುಲಿಗೆಮ್ಮ ದೇವಿಯ ಗುಡಿ ನಿರ್ಮಾಣ ಅಲ್ಲದೆ ಮತ್ತು ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಶ್ರೀ ಜಿಡ್ಡಿ ತಾಯಮ್ಮ ದೇವಸ್ಥಾನ, ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಶ್ರೀ ಹುಲಿಯಮ್ಮ ದೇವಸ್ಥಾನವನ್ನು ಸಹ ಅವರೇ ಅತಿ ಅದ್ಭುತವಾಗಿ ನಿರ್ಮಾಣ ಸಹಿತ ಮಾಡಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಹೊಸಪೇಟೆಯೊಳಗೆ ಇಲ್ಲಿ ಎಲ್ಲ ನನ್ನ ನಾಯಕ ಸಮಾಜದ ಓಣಿಗಳಿಗೆ ಸಹಿತ ಈ ನವರಾತ್ರ ಸಮಯದಲ್ಲಿ ನವ ಪೂಜೆಗೆ ಕೊಡ್ತಕ್ಕಂಥ ಎಲ್ಲ ದೇವತೆಗಳ ಗುಡಿಗಳಿಗೂ ಮತ್ತು ಗರಡಿ ಮಣಿಗಳಿಗೂ ಮತ್ತು ಇನ್ನು ಅನೇಕ ರೀತಿಯಾದಂಥ ಅಭಿವೃದ್ಧಿಗಳನ್ನು ಸಹಿತ ನಮ್ಮ ಎಲ್ಲ ನಾಯಕ ಸಮಾಜಕ್ಕೆ ಅವರು ಮಾಡಿದ್ದಾರೆ. ಒಂದು ಮಾತಿನಲ್ಲಿ ಹೇಳೋದಾದರೆ ಇಲ್ಲಿ ಹಿಂದಿನ ಕಾಲದಲ್ಲಿ ಕಟ್ಟಿಗೆಯ ಪಲ್ಲಕ್ಕಿಯಲ್ಲಿ ಅಮ್ಮನವರು 9 ದಿನಗಳ ಕಾಲ ಇಲ್ಲಿ ನವರಾತ್ರಿ ಕೂಡುವ ಮುಂಚಿತವಾಗಿ ಭಕ್ತರ ಮನೆಗೆ ಊರಾಡುವ ಸಂಪ್ರದಾಯವನ್ನು ಮೊದಲಿಂದ ಹಮ್ಮಿಕೊಂಡಿರ್ತಾರೆ. ಆ ಕಟ್ಟಿಗೆ ಪಲ್ಲಕ್ಕಿಯಲ್ಲಿ ಹೋಗುವುದನ್ನು ಗಮನಹರಿಸಿ ನಮ್ಮ ಮಾಜಿ ಮಂತ್ರಿಗಳಾದಂಥ ಆನಂದನವರು ಇಷ್ಟೆಲ್ಲ ಇದೆ, ಇಲ್ಲಿ ನನ್ನ ಊರಿನೊಳಗ ಇಷ್ಟು ಅದ್ಭುತವಾದಂಥ ಜಾತ್ರೆ ನಡೀತಿದೆ, ನನ್ನ ಸೇವೆ ಏನಾದರೂ ಹಳ್ಳಿಲಿ ಇಷ್ಟು ಮಾಡಿದ್ರು ನನ್ನ ಹಳ್ಳಿಲಿ ಸೇವೆ, ಅವ್ರು ಕೊಟ್ಟಂಥ ಈ ಸಂಪತ್ತನ್ನು ಅವ್ರಿಗೆ ನಾನು ಇದು ಮಾಡೋದು ನನ್ನ ಉದ್ದೇಶ, ನನ್ನ ಧರ್ಮ, ಇದು ನನ್ನ ವೃತ್ತಿ ಅಂತ ತಿಳ್ಕೊಂಡು ಎಲ್ಲ ದೇವಸ್ಥಾನಗಳಿಗೆ ಬೆಳ್ಳಿಯನ್ನು ನೀಡಿ
ಆ ಬೆಳ್ಳಿಯ ಪಲ್ಲಕ್ಕಿಯನ್ನು ಸಹಿತ ನಿರ್ಮಾಣ ಮಾಡಿದಂತಹ ಅತಿ ಅದ್ಭುತವಾದ ಆನಂದಮಯ ಅಣ್ಣ ಆನಂದಣ್ಣ. ಅದೇ ರೀತಿಯಾಗಿ ಈ ಎಲ್ಲ ಪಲ್ಲಕ್ಕಿಗಳನ್ನು ಬನ್ನಿ ಮುಡಿಲಿಕ್ಕೆ ಒತ್ತು ಒಯ್ಯುವಂತ ಶ್ರೀ ಬಸವನದುರ್ಗ ಕ್ಷೇತ್ರದಲ್ಲಿರತಕ್ಕಂಥ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಸಹಿತ ಬೆಳ್ಳಿಯನ್ನು ದಾನ ನೀಡಿದಂಥ ಕರುಣಾಮಯಿ ಸಹ ಆನಂದ್ ಸಿಂಗಣ್ಣ ಅವರು. ಮತ್ತು ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅಂದಿನ ಗುರುಗಳಾದಂಥ ಶ್ರೀ ಪುಣ್ಯಾನಂದಪುರಿ ಸ್ವಾಮಿಗಳ ಸಾರಥ್ಯದಲ್ಲಿ ವಿಜಯನಗರ ಹೈಸ್ಕೂಲ್ ಮೈದಾನದಲ್ಲಿ ಬೆಳ್ಳಿಯ ತುಲಾಭಾರ ಸಂದರ್ಭವನ್ನು ಸಹಿತ ನಡೆಸಿದಂಥವರು ಸಹ ಆನಂದಣ್ಣನವರೇ. ಮತ್ತು ಶ್ರೀ ರಾಜನಹಳ್ಳಿ ಗುರುಪೀಠ ನಮ್ಮ ವಿದ್ಯಾಸಮಿತಿ ಸಹ ತಮ್ಮ ಕಿರುಕಾಣಿಕೆಯಾಗಿ ತೇರನ್ನು ಅಂದ್ರೆ ರಥನೂ ಸಹ ಚಿಕ್ಕ ಕಾಣಿಕೆಯಾಗಿ ಕೊಡುಗೆ ರೂಪದಲ್ಲಿ ನೀಡಿದಂತ ಕರುಣಾಮಯಿ ಸಹ ಆನಂದಣ್ಣನವರೇ. ಒಂದೇ ಮಾತಿನಲ್ಲಿ ಇನ್ನೂ ಒಂದು ಸಾರಿ ಹೇಳುವುದಾದ್ರೂ ಸಹ ಹೊಸಪೇಟೆಯ ಅಭಿವೃದ್ಧಿಗೋಸ್ಕರ ಹಗಲಿಡಲು ಶ್ರಮ ಪಡ್ತಕ್ಕಂಥ ವ್ಯಕ್ತಿ ಆನಂದಣ್ಣವರು. ಈ ನನ್ನ ವಿಜಯನಗರ ಕ್ಷೇತ್ರದಲ್ಲಿ ನನ್ನ ನಾಯಕ ಸಮಾಜಕ್ಕೆ ಅಲ್ಲದೆ ಎಲ್ಲ ಸಮಾಜದಳಿಗೂ ಎಲ್ಲ ವಿಲೇಜ್ಗಳಿಗೆ ವಿಜಯನಗರ ಸಂಬಂಧಪಟ್ಟಂತ ಎಲ್ಲ ಹಳ್ಳಿಗಾಡುಗಳಿಗೆ ಸಹಿತ ಗುಡಿ ಮತ್ತು ಗರಡಿ ಮನೆಗಳ ನಿರ್ಮಾಣ, ಮಸೂದಿಗಳ ನಿರ್ಮಾಣ ಮತ್ತು ಚರ್ಚ್ಗಳ ನಿರ್ಮಾಣ ಮತ್ತು ಅದಲ್ಲದೆ ಈ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅತಿ ಅದ್ಭುತವಾಗಿ ಕಾಣತಕ್ಕಂಥ ರಸ್ತೆ ಅಗಲೀಕರಣದಲ್ಲಿ ದೀಪಗಳ ಅಲಂಕಾರಗಳು ಕೇವಲ ನವರಾತ್ರಿಯಲ್ಲಿ ಮಾತ್ರ ಈ ದೀಪ ಅಲಂಕಾರದಿಂದ ಕಂಗೊಳಿಸಬಾರದು. ದಿನನಿತ್ಯ ನನ್ನ ವಿಜಯನಗರ ಕ್ಷೇತ್ರದಲ್ಲಿ ದೀಪಗಳಿಂದ ಕಂಗೊಳಿಸತಕ್ಕಂಥ ಕ್ಷೇತ್ರವಾಗಲಿ ನನ್ನ ವಿಜಯನಗರ ಕ್ಷೇತ್ರವೆಂದು ಇಡೀ ದೀಪವನ್ನು ಅಲಂಕಾರದಿಂದ ಭರ್ಜರಿ ಕಂಗೊಳಿಸುತ್ತಿರ್ತಕ್ಕಂಥ ಕಾರಣರಾದಂಥ ಆನಂದ್ ಸಿಂಗ್ ಅಣ್ಣನವರೇ. ಮತ್ತು ಇಡೀ ಎಲ್ಲ ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಸರ್ಕಲ್ಗಳಲ್ಲಿ ಮೊಟ್ಟ ಮೊದಲಿಗೆ ನನ್ನ ಸಮಾಜದಲ್ಲಿ ಅತಿ ಅದ್ಭುತವಾದಂತ ರಾಮಟಾಗಿ ಸರ್ಕಾರದಲ್ಲಿ ನನ್ನದೇ ಸಮಾಜದಾದಂಥ ಮಹಾನ್ ಮದಕರಿ ವ್ಯಕ್ತಿಯಾದಂಥ ನಮ್ಮ ಸಮಾಜದ ಮಹಾನ್ ಗಣ್ಯ ವ್ಯಕ್ತಿ ಮದಕರಿ ನಾಯಕರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಆನಂದಣ್ಣನವರು. ಅದೇ ರೀತಿಯಾಗಿ ಇಡೀ ವಿಶ್ವಕ್ಕೆ ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತ ಆದಂಥ ಅಂಬೇಡ್ಕರ್ ಸಾಹೇಬರವರ ಪುತ್ಥಳಿಯನ್ನು ಸಹ ನಿರ್ಮಾಣ ಮಾಡಿದ್ದು ಸಹಿತ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಈ ದಿನ ಉಂಟು. ಅದೇ ರೀತಿಯಾಗಿ ಸಿದ್ಧಿಪ್ರಿಯ ಕಲ್ಯಾಣ ಮಂಟಪ ಅಲ್ಲಿ ಸಹ ಬಸವೇಶ್ವರ ಸರ್ಕಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಊಡಾಫೀಸ್ನಲ್ಲಿ ಸಹಿತ ಇನ್ನೊಂದು ಸರ್ಕಲ್ ಸಹಿತ ನಿರ್ಮಾಣ ಮಾಡಿದ್ದಾರೆ. ಜೈ ಜವಾನ್ ಜೈ ಕಿಸಾನ್. ಇದೇ ರೀತಿಯಲ್ಲಿ ಯಾವುದೇ ರೀತಿ ಜಾತಿ ಭೇದ ಬೇಡ ಎನ್ನುವುದು ತಿಳ್ಕೊಂಡು ಸರ್ವರು ನಮ್ಮರು ಸರ್ವರಿಗೆ ನಾನು ಸಂಬಂಧನಂತ ಭಾವನೆಯನ್ನು ಅರಿತು ಪ್ರತಿಯೊಂದು ಜನಾಂಗಕ್ಕೆ ಒಳ್ಳೆಯದು ಮಾಡಿದಂಥ ವ್ಯಕ್ತಿ ಆನಂದಣ್ಣನವರು. ಇವತ್ತು ವಿಜಯನಗರ ಕ್ಷೇತ್ರವನ್ನು ನಾನು ಈ ಹೊಸಪೇಟೆಯನ್ನು ವಿಜಯನಗರ ಕ್ಷೇತ್ರವನ್ನಾಗಿ ಜಿಲ್ಲೆಯನ್ನಾಗಿ ಮಾಡ್ತಂತಂದೇಳಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಂತ ವ್ಯಕ್ತಿ ಆನಂದಣ್ಣನವರು. ಆ ಸಂದರ್ಭದಲ್ಲಿ ವಿಜಯಶಾಲಿಗಳಾದ ತದನಂತರ ಅವ್ರದೇ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಮೊದಲಿನ ಸರ್ಕಾರ ಇತ್ತು, ತದನಂತರ ಸರ್ಕಾರ ಬಂತು. ಜಿಲ್ಲೆ ಮಾಡಲಿಕ್ಕೆ ಸತತ ಪ್ರಯತ್ನ ಪಟ್ಟರು. ತಮ್ಮ ಕಾರ್ಯಕಲಾಪಗಳು ತಮ್ಮ ಪ್ರಯತ್ನ ವ್ಯರ್ಥ ಆಗಂತ ಸಂದರ್ಭ ಅವರ ಮನದಲ್ಲಿ ಕಂಡು ಬಂತು. ಆ ಕ್ಷಣದಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನಾನು ಪ್ರಣಾಳಿಕೆಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ. ನಾನು ಮಾತಿಗೆ ವಚನ ಭ್ರಷ್ಟನಾಗಬಾರ್ದು, ನಾನು ಕೊಟ್ಟ ಮಾತು ಎಂದೂ ತಪ್ಪಿಲ್ಲ ಅಂತ ತಮ್ಮ ಮನಸ್ಸಿನಲ್ಲಿ ಮನವರಿಕೆ ಮಾಡಿ ಯೋಚನೆ ಮಾಡಿದ್ರು ದಿನವಿಡೀ. ಅಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಯಡಿಯೂರಪ್ಪನವರ ಸನ್ನಿಧಾನದಲ್ಲಿ ಹೋಗಿ, ಸರ್, ನಾನು ನನ್ನ ಕ್ಷೇತ್ರದ ಜನತೆಗೆ ಚುನಾವಣೆ ಪ್ರಣಾಳಿಕೆ ಸಂದರ್ಭದಲ್ಲಿ ನಾನು ಹೊಸಪೇಟೆಯನ್ನು ವಿಜಯನಗರ ಜಿಲ್ಲೆಯನ್ನಾಗಿ ಮಾಡ್ತಂತ ಮಾತು ಕೊಟ್ಟಿದ್ದೀನಿ ಸರ್. ದಯಮಾಡಿ ಅಲ್ಪನ ಬೇಡಿಕೆಯನ್ನು ತಮ್ಮ ಮಡಿಲಲ್ಲಿ ಹಾಕಿಕೊಂಡು ಈ ಜಿಲ್ಲೆಯನ್ನು ಮಾಡಲಿಕ್ಕೆ ನನಗೆ ಅನುವು ಮಾಡಿಕೊಡ್ರಿ ಸರ್ ಅಂತಂದೇಳಿ ಪ್ರಾರ್ಥನೆಯನ್ನು ತಮ್ಮಲ್ಲಿ ಮಾಡಿಕೊಂಡ ಮುಖ್ಯಮಂತ್ರಿಗಳ ವಿಷಯದಲ್ಲಿ. ಆದರೂ ಸಹ ಆತನ ಪ್ರಯತ್ನ ವಿಫಲ ಆಗಂತ ಪರಿಸ್ಥಿತಿ ಮತ್ತೆ ದಿನ ಕಾಣ್ತಾ ಬಂತು. ಹಾಗೆ ಮತ್ತೆ ಏನು ಹೇಳಿದ್ರು ಅವರು, ಇಲ್ಲ ನನಗೆ ಅಧಿಕಾರ ಯಾವುದು ನನಗೆ ಮುಖ್ಯ ಅಲ್ಲ, ನಾನು ನನ್ನ ಜನತೆಗೆ ಕೊಟ್ಟು ಮಾತನ್ನು ಈಡೇರಿಸುವುದು ನನ್ನ ಧರ್ಮ, ನನ್ನ ಕ್ಷೇತ್ರಕ್ಕೆ
ನಾನು ಶಾಶ್ವತವಾಗಿ ಏನಾದರೂ ಕೊಡುಗೆ ನೀಡುವುದು ನನ್ನ ಧರ್ಮ ಅಂತ ತಿಳ್ಕೊಂಡು ಅವರು ಪುನಃ ಮತ್ತೆ ಅವ್ರ ಹತ್ರ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಅಂತರಾಳದ ಮಾತನ್ನು ಅವ್ರ ಮುಂದೆ ಬಹಿರಂಗವಾಗಿ ಹೇಳಕ್ಕೆ ಇಷ್ಟಪಡ್ತಾರ. ಏನಂತ ಹೇಳಿದ್ರಪ್ಪ ಅಂದ್ರೆ, ಸರ್ ನನ್ನ ರಾಜೀನಾಮೆ ಬೇಕಾದ್ರೆ ತಗೊಳ್ರಿ, ಈ ಜಿಲ್ಲೆಯನ್ನು ಮಾಡಲ್ಲ ಅಂದ್ರೆ ನಾನು ಈ ಹುದ್ದೆಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ, ಶಾಸಕನಾಗಿ ಸಹಿತ ನನಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ನನಗೆ ಯಾವುದೇ ರೀತಿ ತಮ್ಮ ಸರ್ಕಾರದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ನನಗೆ ಯಾವುದೇ ಮಂತ್ರಿ ಸ್ಥಾನ ಬೇಡ ಅಂತಂದೇಳಿ ಘಂಟಘೋಷವಾಗಿ ಹೇಳಿದ್ರು. ಆಗ ಆ ವಿಷಯವನ್ನೆಲ್ಲ ಅರ್ಥಂತ ಯಡಿಯೂರಪ್ಪನವರು ಅಂದಿನ ಕ್ಯಾಬಿನೆಟ್ ಸಚಿವರಾದಂಥ ಎಲ್ಲ ಹಿರಿಯರು ಸಹಿತ ಇವ ಹಠವಾದಿ ಮನುಷ್ಯ ಇದಾನ, ಕ್ಷೇತ್ರ ಜನತೆ ಮಾತು ಕೊಟ್ಟಿದ್ದಾನ ಅಂತ ಹೇಳ್ತಾನ. ಇದನ್ನೆಲ್ಲ ಅರ್ಥ ಮೇಲೆ ಅದು ಸಹಿತ ನಮ್ಮ ಜಿಲ್ಲೆಯ ಒಂದು ಭಾಗ, ನಮ್ಮ ರಾಜ್ಯದ ಒಂದು ಭಾಗ. ನಾವು ಆ ಜಿಲ್ಲೆಯನ್ನು ಹಿಂದೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರ ಆಳ್ವಿಕೆ ಮಾಡಿದಂಥ ಅದು ಮಹಾನ್ ಸಂಸ್ಥಾನ. ನಾವು ಅದನ್ನು ಜಿಲ್ಲೆ ಮಾಡೋದು ಉತ್ತಮ ಅಂತ ತಿಳ್ಕೊಂಡು ಅವತ್ತು ಜಿಲ್ಲೆ ಮಾಡಲಿಕ್ಕೆ ಅವ್ರು ಪ್ರಯತ್ನ ಪಟ್ಟರು. ಜಿಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಒಂದು ಜಿಲ್ಲೆ ಆಗೋದು ಅಷ್ಟು ಸುಸೂತ್ರ ಅಲ್ಲ. ಒಂದು ಏನಾದರೂ ಒಂದು ರೆಕಾರ್ಡ್ ಮಾಡ್ಬೇಕಂದ್ರೆ ಎಷ್ಟೇ ಸಮಸ್ಯೆ ಇರ್ತಾವ. ಎಲ್ಲ ದಾಖಲಾತಿಗಳನ್ನ ರೆಡಿ ಮಾಡಲಿಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ತಯಾರು ಮಾಡಲಿಕ್ಕೆ ಎಷ್ಟೋ ದಿನಗಳ ಕಾಲದ ಅಧಿಕಾರಿಗಳ ಮನೆಗಳಿಗೆ ಹೋಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ, ಸರ್ ನನಗೆ ಏನೇನು ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ನೀವೆಲ್ಲ ನೀಡ್ರಿ ಸರ್ ಅಂತಂದೇಳಿ ಅವರಲ್ಲಿ ಒಬ್ಬ ಸಣ್ಣ ಬಾಲಕನಾಗಿ, ಒಬ್ಬ ಸಣ್ಣ ಮಾಮೂಲು ಮನುಷ್ಯನಾಗಿ ಸಹಿತ ಅವ್ರ ಹತ್ರ ಹೋದ್ಮೇಲೆ ಎಲ್ಲ ದಾಖಲಾತಿಗಳನ್ನ ನಿರ್ಮಾಣ ಮಾಡಿ, ತದನಂತರ ಆ ಫೈಲ್ಗಳನ್ನು ಟೇಬಲ್ ಟು ಟೇಬಲ್ ಅಧಿಕಾರಿಗಳು ಟು ಅಧಿಕಾರಿ ತಲುಪಿಸೋಂಥದ್ದು ವಾಡಿಕೆ. ಸರ್ ನೀವೇನು ಒಯ್ತಿದ್ರೆ ನಾನು ಒಯ್ತೀನಿ ಸರ್, ನೀವು ಅದನ್ನು ಲೇಟ್ ಆಗ್ಬೋದು ಅಂತಂದೇಳಿ ಆ ಫೈಲ್ ತಗೊಂಡು ಮುಖ್ಯಮಂತ್ರಿಗಳ ತಗ ಹೋಗಿ ತನ್ನ ಹಳಲನ್ನು ಮತ್ತೆ ಪುನಃ ಕೇಳ್ಕೊಳ್ತಾ ಇದ್ದಾನೆ. ಆ ಟೈಮ್ದಲ್ಲಿ ಮತ್ತೆ ಪುನಃ ಅವರ ಹಳಿಲಿಗೆ ಮರೆಯ ಹೋಗಿ ಇಡೀ ನನ್ನ ವಿಜಯನಗರ ಕ್ಷೇತ್ರದ ಎಲ್ಲರ ಜನರ ಮೆಚ್ಚುಗೆಯನ್ನು ಪಡೆದು ಇಡೀ ನಮ್ಮ ಹಂಪಿ ವಿರೂಪಾಕ್ಷೇಶ್ವರ ಮತ್ತು ತಾಯಿ ಭುವನೇಶ್ವರ ಆಶೀರ್ವಾದ ಅವರಿಗೆ ನೀಡಿದ ತಕ್ಷಣ ಈ ನಮ್ಮ ವಿಜಯನಗರವನ್ನು ಜಿಲ್ಲೆಯನ್ನು ಮಾಡಿದಂಥ ಪರಮಾತ್ಮ ಅತಿ ಅದ್ಭುತವಾದ ಆನಂದಮಯ ಆನಂದನ. ಮತ್ತು ಇದೇ ರೀತಿಯಾಗಿ ಇಲ್ಲಿ ನಮ್ಮ ಜಿಲ್ಲೆಗೆ ಬೇಕಾದಂಥ ಜಾಗ ಸಹಿತ ಹೊಸಪೇಟೆಯಲ್ಲೆಲ್ಲ ಎಲ್ಲಿದ್ದ ಜಾಗ ತಗೊಂತಾರಂದರೆ ಸರ್ಕಾರಕ್ಕೆ ಬೇಕಾದಂಥ ಸರ್ಕಾರಿ ಕಚೇರಿಗಳಿಗೆ ಬೇಕಾದಂಥ ವ್ಯವಸ್ಥೆನೇ ಮಾಡಲಿಕ್ಕೆ TSBಲ್ಲಿ ಇರ್ತಕ್ಕಂಥ 82 ಎಕರೆ ಭೂಮಿಯಲ್ಲಿ 42 ಎಕರೆವನ್ನು ಸಹ ಸರ್ಕಾರ ಭೂಮಿಯನ್ನು ಕಾಯ್ದಿರಿಸಲು ಪ್ರಯತ್ನ ಪಡ್ತಾರೆ. ಅದು ಇಂದಿನ ಜಾಗದಲ್ಲಿ ಆ ನಿವೇಶನವನ್ನು ಆಗಲೇ ಲೇಔಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಅವರಿಂದ ದುಡ್ಡು ಸಹಿತ ಸರ್ಕಾರಕ್ಕೆ ತುಂಬಿಸಿದ್ರ ಸಹಿತ ವಾಡಿಕೆಯಲ್ಲಿತ್ತವಾಗ ಅದನ್ನು ಸಹ ಮತ್ತೆ ಪುನಃ ವಾಪಸ್ ಅವ್ರಿಗೆ ನೀಡಿ ಸರ್ಕಾರಕ್ಕೆ ಬೇಕಾದ್ದು ನನ್ನ ವೈಯಕ್ತಿಕ ಬೇಕಾಗಿದ್ದಲ್ಲ, ನನ್ನ ಜನರಿಗೂ ಬೇಕಾದಲ್ಲ, ಸಾರ್ವಜನಿಕ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಊರಿನ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟಕ್ಕಂಥ ವಿಷಯ ಇದೆ ಅಂತಂದೇಳಿ ಆ ಭೂಮಿಯನ್ನು ತನ್ನ ಪುನಃ ಪ್ರಯತ್ನ ಪಟ್ಟು ಗ್ರಾಂಟ್ ಮಾಡಿಸಿ ಸರ್ಕಾರಕ್ಕೋಸ್ಕರ ಅದನ್ನ ಒತ್ತು ಮಾಡಿ ತಂದು ಅದನ್ನ ನಿರ್ಮಾಣ ಮಾಡ್ತಾರೆ. ಮತ್ತೆ ಅದಲ್ಲದೆ ನಮ್ಮ ಹಳೆಯ ಪಲ್ಯ ಮಾರ್ಕೆಟ್, ಹಳೆ ಪಲ್ಯ ಮಾರ್ಕೆಟ್ನಲ್ಲಿ ಸಹಿತ ಅತಿ ಅದ್ಭುತವಾದಂಥ ವೆಜಿಟೇಬಲ್ ಮಾರ್ಕೆಟ್ ಇವತ್ತು ದಿವಸ ನಿರ್ಮಾಣ ಆಗಲಿಕ್ಕೆ ಪೂಜೆ, ಅಂದಿನ ಗುದ್ಲಿ ಪೂಜೆಯನ್ನು ಮಾಡಿ ಇವತ್ತು ನಿರ್ಮಾಣ ಆಗಲಿಕ್ಕೆ ಕಾರಣ ಸಹಿತ ಆನಂದನವರು. ಮತ್ತು ಸರ್ಕಾರಿ ಆಸ್ಪತ್ರೆ ಇಲ್ಲಿದೆ, ನನ್ನ ಬಡವ ಜನ ನನ್ನ ಕ್ಷೇತ್ರದಲ್ಲಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸೌಕರ್ಯ ಇಲ್ಲ. ಇದು ತಾಲೂಕಿನ ಆಸ್ಪತ್ರೆ ಆಗಿದೆ, ಜಿಲ್ಲೆ ಆಸ್ಪತ್ರೆಯನ್ನಾಗಿ ಮಾಡಲಿಕ್ಕೆ ಆಸ್ಪತ್ರೆ ಅವಶ್ಯಕತೆ ಇದೆ. ಇಲ್ಲಿ ಬಡವರ ಇದ್ದಾರೆ ಜಾಸ್ತಿ, ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತಂದು ಹೇಳ್ತೀವಿ ಸಹ ಸರ್ಕಾರಿ ಆಸ್ಪತ್ರೆಯನ್ನು ಇವತ್ತು ಅಲ್ಲಿ 40 ಎಕರೆ ಅಣ್ಣಿಕೆರೆಯೊಳಗೆ ಸಹಿತ ಸರ್ಕಾರಿ ಆಸ್ಪತ್ರೆಯನ್ನು ಸಹಿತ ನಿರ್ಮಾಣ ಮಾಡಲಿಕ್ಕೆ ಕಾರಣ ಅಣ್ಣನವರು. ಅಂದಿನ ಕಾಲದಲ್ಲಿ ಇಡೀ ಎಲ್ಲ ಸರ್ಕಾರಕ್ಕೆ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಹಾಯವನ್ನು ಮಾಡಿದಂಥ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಅಂದಿನ ಕ್ಯಾಬಿನೆಟ್ಗೆ ಸಹಿತ ನನ್ನ ವೈಯಕ್ತಿಕ ಧನ್ಯವಾದಗಳು. ಮತ್ತು ಅದೇ ರೀತಿಯಾಗಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನು ಸಹಿತ ನನ್ನ ಓಣಿಯಲ್ಲಿರ್ತಕ್ಕಂಥ ನಾಡ ದೇವತೆಗಳ ಗುಡಿ ನಿರ್ಮಾಣ ಯಾವ ರೀತಿ ಇದೆ, ಯಾವ ರೀತಿ ದೇವಸ್ಥಾನಗಳು ಅತಿ ಅದ್ಭುತವಾದ ಪವರ್ಫುಲ್ ದೇವಸ್ಥಾನದ ಸಹಿತ ಓಣಿಯಲ್ಲಿ ಮಾಮೂಲು ಮನುಷ್ಯನಾಗಿ ಕರ್ಕೊಂಡ್ಬಂದು ಇವತ್ತಿನ ದಿವಸ ಗುಡಿಗಳಿಗೆ ದರ್ಶನ ಮಾಡಿದಂಥ ಪರಮಾತ್ಮ ಆನಂದ್ ಸಿಂಗಣ್ಣ. ಈ ರೀತಿ ಅವರು ಇವರು ಅನ್ನೋದು ಮುಖ್ಯ ಏನಲ್ಲ, ಯಾರು ಏನು ಏಳಿಗೆಗೆ ಕೆಲಸ ಮಾಡ್ತಾರ ಅವರು ಅತಿ ಅವಶ್ಯಕವಾಗಿ ಈ ವಿಜಯನಗರ ಕ್ಷೇತ್ರಕ್ಕೆ ಬೇಕು. ಪರಮಾತ್ಮ ಏನು ಅವರು ಟೈಮ್ ಸುಮಾರಿತ್ತು, ಆ ಕ್ಷಣದಲ್ಲಿ ಪರಾಜಿತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ನನ್ನ ವಿಜಯನಗರ ಕ್ಷೇತ್ರದ ಎಲ್ಲ ಜನತೆಗಳು, ವಿಜಯನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಸೀದಿಯಲ್ಲಿ ಇರ್ತಕ್ಕಂಥ ರೈಮ್ ಮತ್ತು ಚರ್ಚಿನಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತು ಪ್ರಭು ಮತ್ತು ಇಡೀ ಎಲ್ಲ ಇಡೀ ನನ್ನ ಹಿಂದೂಗಳ ದೇವಾಲಯದಲ್ಲಿರ್ತಕ್ಕಂಥ ದೇವರುಗಳು ಸಹಿತ ಎಲ್ಲ ವೈಯಕ್ತಿಕವಾಗಿ ಇಡೀ ಪರಮಾತ್ಮರವರಿಗೆ ಶಕ್ತಿಯನ್ನು ದಾರಿ ಎರೆದು
ಮುಂದಿನ ದಿನಗಳಲ್ಲಿ ಜಯಶಾಲಿ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಎಲ್ಲ ದೇವರೇ ನಾನು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮ್ಯಾಸ್ಕೇರಿಯ ಮತ್ತೋರ್ವ ಯಜಮಾನರಾಗಿರ್ತಕ್ಕಂಥ ಜಮನಹಳ್ಳಿ ಪರಶುರಾಮಣ್ಣ ಮೋಪಣ್ಣವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಅಣ್ಣ ನಿಮಗೆ. ಈಗ ನಿಮ್ಮ ಮ್ಯಾಸ್ಕೇರಿಯಲ್ಲಿ ನಾವಿದ್ದೇವೆ, ಕೊಂಗಮ್ಮ ಹುಲ್ಗೆಮ್ಮ ದೇವಿಯ ಒಂದು ಆವರಣದಲ್ಲಿ ನಾವಿದ್ದೇವೆ. ಈ ಬಗ್ಗೆ ಕೇಳಿದಾಗ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ಕೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಂತ ಹೇಳ್ತೀರಿ? ಆನಂದ್ ಸಿಂಗ್ ಅವ್ರದ್ದು ದೊಡ್ಡ ಕೊಡುಗೆ ಐತಿ, ಸಣ್ಣ ಕೊಡುಗೆ ಏನಿಲ್ಲ. ಇಲ್ಲಿ ಮೂಲ ಕಾರಣ ನಾವು ಈ ಗುಡಿ ಮಾಡ್ಲಿಕ್ಕೆ ಅವ್ರದೇ ಜವಾಬ್ದಾರಿ, ಅವ್ರದೇ ಕಾರಣ. ಇದಕ್ಕೆಲ್ಲ ಪೂರ್ತಿ ಸಹಕಾರ ಅವ್ರದೇ. ನಾವು ಒಂದು ಬೇರೆ ಗುಡಿ ಹಳೆ ಗುಡಿ ಐತಿ, ನೀವು ಹಳೆ ಗುಡಿ ಮಾಡ್ಬೇಕಂದ್ರೆ ನಿಮ್ಮ ಸಹಾಯ ಸಹಕಾರ ಅವಶ್ಯಕತೆ ಐತಿ. ನೀವು ಅದನ್ನ ಮಾಡಿಕೊಡ್ಬೇಕಂತ ಹೇಳಿದಾಗ ನಾವು ಯಜಮಾನರು, ಹುಡುಗರು ಎಲ್ಲ ದೈವಸ್ಥರು ಹೋಗಿ ಒಂದು ಸಲ ಭೇಟಿಯಾಗಿದ್ದು. ನಾವು ಭೇಟಿ ಆದ್ಮೇಲೆ ಏನ್ ಬೇಕು ಸಹಾಯ ಕೇಳೋಣ, ಎಲ್ಲರೂ ಹೋದಾಗ ಏನ್ ಬೇಕು ಮಾಡಿಕೊಡೋ ಜವಾಬ್ದಾರಿ ನಮ್ದು. ನೀವೆಲ್ಲ ನಿಂತ್ಕೊಂಡು ಅದನ್ನ ಏನ್ ಮಾಡ್ಬೇಕು ಮಾಡ್ರಿ ಅಂತ ಹೇಳಿದಂತ ವ್ಯಕ್ತಿ ಅಂದ್ರ ಆನಂದ್ ಸಿಂಗ್ ಸರ್. ನಾವು ಇನ್ನೊಂದ್ ಕಡೆಗೆ ಎಲ್ಲಿ ಯಾರಂತಾರ ಹೋಗಿಲ್ಲ, ಕೇಳಿಲ್ಲ. ಅವು ದೈವದ ಇಟ್ಟಿತ್ತು, ದೈವದ್ದು ಸ್ವಲ್ಪ ಮತ್ತ ಅಂದ್ರ ಯಾವ ಮಟ್ಟಕ್ಕಿಲ್ಲ, ಅದು ಪೂರ್ತಿ ಮಟ್ಟಕ್ಕ ಆತಂದೇ ಓಟು. ನೀ ಬೇರೆ ಯಾವ್ದಲ್ಲ. ಮಂಗಮ್ಮ ಹುಲಿಗಮ್ಮನ ಆಶೀರ್ವಾದದಿಂದ ಈ ಗುಡಿ ನಿರ್ಮಾಣ ಮಾಡಕ್ಕ ಮೂಲ ಕಾರಣ ಆತ. ಅದರಿಂದ ನಾವು ಆತಗ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದಾಗಲ್ಲ ಅಂತ ಭಾವಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ವೀಕ್ಷಕರೇ, ಇದಾಗಿತ್ತು ಮ್ಯಾಸ್ಕೇರಿಯ ಯಜಮಾನರ ಕೊಂಗಮ್ಮ ಮತ್ತು ಹುಲ್ಗೆಮ್ಮ ದೇವಿಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಆನಂದ್ ಸಿಂಗ್ರ ಪಾತ್ರ. ಏನಂತ ಹೇಳಿದ್ರೆ 3 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕೊಂಗಮ್ಮ ಮತ್ತೆ ಹುಲಿಗೆಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ಬೇಕಂತ ಹೇಳಿದ್ರೆ ಒಮ್ಮೆ ನಾವೆಲ್ಲ ದೈವಸ್ಥರು ಸೇರಿ ಆನಂದ್ ಸಿಂಗ್ ರವರಿಗೆ, ಇದು ಅತ್ಯಂತ ಪುರಾತನವಾದ ದೇವಸ್ಥಾನ, ಇದು ಶತಮಾನಗಳ ಇತಿಹಾಸವಿರುವಂಥ ಅತ್ಯಂತ ಮಹಾತ್ಮೆ ಹೊಂದಿರತಕ್ಕಂಥ ದೇವಸ್ಥಾನ ಆಗಿದೆ. ಆ ದೇವಸ್ಥಾನವನ್ನು ನೀವು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ಇಂದು ಮುಂದೆ ನೋಡದೆ ಅದಕ್ಕೆ ತಗಲುವಂಥ ಎಲ್ಲ ವೆಚ್ಚಗಳನ್ನು ನಾನು ಭರಿಸ್ತೀನಿ ಅಂತಂದೇಳಿ ಅವರು ಮಾತನ್ನು ಕೊಟ್ಟಿದ್ರು. ಕೊಟ್ಟ ಮಾತಿನಂತೆ ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗಿದೆ. ಒಂದು ಭವ್ಯವಾದ, ಸುಂದರವಾದ, ಸುಸಜ್ಜಿತವಾದ ಒಂದು ದೇವಸ್ಥಾನ ನಮ್ಮ ಮ್ಯಾಸ್ಕೇರಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲ, ಮೈಸೂರು ದಸರಾಕ್ಕೆ ಒಂದು ಪ್ರೇರಣೆ ಆಗಿರ್ತಕ್ಕಂಥ ಹೊಸಪೇಟೆ ದಸರಾ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ದೈವದ ಕೇರಿಗಳಲ್ಲಿರ್ತಕ್ಕಂಥ ಅನೇಕ ಅಮ್ಮನವರು ಕಟ್ಟಗಿ ಪಲ್ಲಕ್ಕಿನಲ್ಲಿ ಹೋಗ್ತಾ ಇದ್ವು. ಅದನ್ನ ಮನಗಂಡಂತಕ್ಕಂಥ ಆನಂದ್ ಸಿಂಗ್ ರವರು ದೇವರು ಕೊಟ್ಟಿರ್ತಕ್ಕಂಥ ಈ ಆಸ್ತಿ ಅಡವು ಹೋಗ್ಬೇಕಾದ್ರೆ ಯಾವುದನ್ನು ನಾವು ಜೊತೆಗೆ ತೆಗೆದುಕೊಂಡು ಹೋಗೋದಿಲ್ಲ, ದೇವರು ಕೊಟ್ಟಿರ್ತಕ್ಕಂಥ ದೇವರ ಸೇವೆಗೆ ಬಳಸ್ತೀನಿ ಅಂತಂದೇಳಿ ಬೆಳ್ಳಿ ಪಲ್ಲಕ್ಕಿಯನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ದಸರಾ ಸಂದರ್ಭದಲ್ಲಿ ಅಮ್ಮನವರ ಒಂದು ಮನೆ ಊರು ತಿರುಗ್ತಕ್ಕಂಥ ಒಂದು ಸಂಪ್ರದಾಯ ಕೂಡ ಆಗ್ತಾ ಇದೆ. ಅಂತಹ ಮಹಾನ್ ಕಾರ್ಯ ಮಾಡಿರ್ತಕ್ಕಂಥವ್ರು ಕೂಡ ಇದೇ ಆನಂದ್ ಸಿಂಗ್ ರವರು ಅಂತಕ್ಕಂಥದ್ದು. ಜೊತೆಗೆ ವಿಜಯನಗರ ಜಿಲ್ಲೆ ಮಾಡಿ ಕರ್ನಾಟಕದ 31ನೇ ಜಿಲ್ಲೆಯನ್ನಾಗಿಸಿ ಇಡೀ ಕೇವಲ 5-6 ತಿಂಗಳಲ್ಲೇ ಜಿಲ್ಲಾ ಕಚೇರಿಗಳನ್ನ ಹೊಸಪೇಟೆಗೆ ಸ್ಥಳಾಂತರ ಮಾಡಿ ಅನೇಕ ಮಹಾನುಭಾವರ ಜೀವನದ ಒಂದು ಆಶಯಗಳು ಏನಿದ್ವು, ಅವರ ತತ್ವ ವಿಚಾರಗಳಿದ್ದು ನಮ್ಗೆ ಆದರ್ಶವಾಗ್ಲಿ ಅಂತ ದೇಶವನ್ನ ಒಂದು ವಿಶ್ವದ ಮಟ್ಟದಲ್ಲಿ ಗುರುಸಿರ್ತಕ್ಕಂಥ ಅನೇಕ ಮಹಾನ್ ನಾಯಕರು ಶರಣಿಕರಿದ್ದಾರೆ. ಅವರ ಆದರ್ಶ, ಅವರ ಜೀವನ ನಮಗೆ ಮಾರ್ಗದರ್ಶನ ಆಗ್ಬೇಕಂತಂದೇಳಿ ಅನೇಕ ವೃತ್ತಗಳನ್ನ, ಅನೇಕ ಮಹಾನ್ ನಾಯಕರ ಪುತ್ಥಳಿಗಳನ್ನ ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಮದಕರಿ ನಾಯಕ ಪುತ್ಥಳಿ ಮತ್ತು ವೃತ್ತ ಇರ್ಬೋದು, ಶಿವಶರಣ ನಮ್ಮ ಬಸವಣ್ಣನವರ ವೃತ್ತ ಇರ್ಬೋದು, ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ಭಾರತದಂತಹ ಒಂದು ಬೃಹತ್ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ, ಭಾರತಕ್ಕೆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇರ್ಬೋದು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಇರ್ಬೋದು, ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಕನಕ ದಾಸರವರ ಪುತ್ಥಳಿ ಇರ್ಬೋದು, ಇವೆಲ್ಲವೂ ಕೂಡ ಆಗಿರುವಂಥದ್ದು ಇವರ ನೇತೃತ್ವದಲ್ಲೇ. ಅವರು ಈ ಒಂದು ಕ್ಷೇತ್ರಕ್ಕೆ ಮಾಡಲೇಬೇಕಾಗಿರ್ತಕ್ಕಂಥ ಯಾವ ಕೆಲಸಗಳನ್ನು ಕೂಡ ಅವರು ಬಿಟ್ಟಿಲ್ಲ, ಎಲ್ಲ ಕೆಲಸಗಳನ್ನ ಮಾಡಿದರೆ. ಆಡುಮುಟ್ಟದ ಸೊಪ್ಪಿಲ್ಲ, ಆನಂದ್ ಸಿಂಗ್ ರವರು ಮಾಡದ ಸೇವಾ ಕ್ಷೇತ್ರವಿಲ್ಲ ಅಂತಕ್ಕಂಥ ಮಾತು ಇಲ್ಲಿ ನಿಶ್ಚಿತ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ವಿಚಾರವನ್ನು ತಿಳಿದರೆ. ಜೊತೆಗೆ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಒಂದು ಕೆಟ್ಟಗಳಿಗೆ ಅವರು ಪರಾಭವಗೊಂಡಿರಬಹುದು. ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆ, ಇಡೀ ವಿಜಯನಗರ ಕ್ಷೇತ್ರದ ಜನತೆ ಅವರ ಸೇವೆಯನ್ನ ಅಪೇಕ್ಷಿಸುತ್ತಿದೆ. ಕೊಂಗಮ್ಮ ಮತ್ತು ಹುಲಿಗೆಮ್ಮ ದೇವಿಯ ಆಶೀರ್ವಾದ ಅವರ ಮೇಲೆ ಸದಾಕಾಲ ಇರಲಿ. ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಮುಂದೆ ಅವರು ಒಳ್ಳೆಯ ಪದವಿಗಳನ್ನ, ಒಳ್ಳೆಯ ಸ್ಥಾನಗಳನ್ನ ಪಡೆಯಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನ ಮ್ಯಾಸ್ಕೇರಿಯ ಅನೇಕ ಮುಖಂಡರುಗಳು, ಯಜಮಾನರುಗಳು ಮಾಡಿದ್ದಾರೆ. ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ಮತ್ತು ಶಿರಸ ನಮಸಿ ನಮ್ಮ ನಮನಗಳನ್ನು ತಿಳಿಸಿದೆ. ನಮಸ್ಕಾರ. ನಮ್ಮ ಮ್ಯಾಸ್ಕೇರಿಯ ವತಿಯಿಂದ ಆನಂದ್ ಸಿಂಗ್ನವರ ಹುಟ್ಟುಹಬ್ಬಕ್ಕೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಜೈ ಆನಂದ್ ಸಿಂಗ್, ಜೈ ಆನಂದ್ ಸಿಂಗ್.